ಅಶ್ವಿನ್ ಗೌಡ್ರೆ, ತಮ್ಮ ಮಿತ್ರ ಪಕ್ಷ ಸರ್ ಉತ್ತರ ಕೊಡೋದಕ್ಕೆ ತಯಾರಿಲ್ಲ, ಪ್ರಶ್ನೆ ಕೇಳಿದವ್ರನ್ನೆಲ್ಲ ಹೊರಗಾಗ್ತಾ ಇದೆ. ಸರ್, ಮೊದಲಿಗೆ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಯಾವುದು ಪಕ್ಕದ ದೇಶದ ಪ್ರಜೆಗೆ ಏನು ಅವರು ಪಾಸ್ ಕೊಟ್ಟಿರಲಿಲ್ಲ. ಜನರನ್ನು ಅರ್ಥ ಮಾಡ್ಕೋಬೇಕು, ಯಾರು ಪಾಸ್ ಯಾರು ಕೊಡಬೇಕು ಏನು, ಅವರು ಒಂದು ನೇಟಿವ್ ಅವ್ರದೇ ಆದಂಥ ಒಂದು ಕ್ಷೇತ್ರದ ಜನರಿಗೆ ಕೊಟ್ಟಿರೋಂಥ ಪಾಸು ಅದು ಒಂದು ಹೊರತುಪಡಿಸಿ ಸರ್, ಎಲ್ಲೋ ಒಂದು ಕಡೆ ಸ್ಪೀಕರ್ ಹಾಗೂ ಆಡಳಿತ ಪಕ್ಷದ ಒಂದು ಗೂಗ್ಲಿಗೆ ಎಲ್ಲೋ ಒಂದು ಕಡೆ ಬೋಲ್ಡ್ ಆದ್ರ ವಿರೋಧ ಪಕ್ಷದವರು ಅಂತ ಹೇಳ್ಬೇಕಾಗತ್ತೆ. ಅಶಿಸ್ತಿನ ವರ್ತನೆಗೆ ಸ್ಪೀಕರ್ ಅವರು ಅಮಾನತ್ ಮಾಡಿದ್ದಾರೆ ಅಂದರೆ ಆ ಶಿಸ್ತನ್ನು ಕಾಪಾಡಿ ಸದನದ ಗಾಂಭೀರ್ಯತೆ ಕಾಪಾಡುವ ಮೂಲಕ ಒಂದು ಪ್ರಯತ್ನ ಪಟ್ಟಿದ್ದಿದ್ರೆ ಏನು ಈ ಮಸೂದೆಗಳನ್ನ ಅವರವರೇ ಆಡಳಿತ ಪಕ್ಷದವರೇ ಅದನ್ನು ಮಂಡಿಸ್ತಿದ್ದಾರೆ ಅಂತ ಹೇಳಿದರೆ ಅದನ್ನು ಗಾಂಭೀರ್ಯತೆ ಕಾಪಾಡಿ ಚರ್ಚೆಗೆ ಅವಕಾಶ ತಗೊಂಡು ಅದರ ಹುಳುಕುಗಳೇನಿದೆ ಅಂತ ದೇಶದ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ಇವತ್ತು ಅವರು ಶಬಾಷ್ಗಿರಿ ಪಡ್ಕೊಳ್ತಿದ್ರೇನೋ ಗೊತ್ತಿದೆ. 2000 ಸಂಸದರಿಗೆ ಒಂದು ಅಭದ್ರತೆ ಕಾಡ್ತಾ ಇದೆ ರೀ ಸರ್. ಯಾರೋ ಇಬ್ರು ಒಳಗಡೆ ಬಾರ್ಜಿನ್ ಆಗ್ಬಿಡ್ತಾರೆ, ಓಕೆ ಸರ್, ಅವ್ರ ಶೂನಿಂದ ಕಲರ್ ಬಾಂಬ್ ತೆಗೆದು ಸಿಡಿಸ್ತಾರೆ. ಅದರ ಬದಲು ಯಾವುದೋ ವಿಷಾನಿಲ ತಗೊಂಡು ಬಂದಿದ್ರೆ ಕಥೆ ಏನು? ಅದೇ ಅವ್ರು ಗನ್ ತರಕ್ಕಾಗಲ್ಲ, ಬಾಂಬ್ ತರಕ್ಕಾಗಲ್ಲ ಅನ್ನೋ ಗ್ಯಾರಂಟಿ ಏನು? ಅಭದ್ರತೆ ಕಾಡ್ತಾ ಇದೆ, ಸಹಜ ಅಲ್ವಾ? ಎಕ್ಸಾಕ್ಟ್ಲಿ ಅಜಿತ್ ಸರ್, ಇದೇ ಭದ್ರತಾ ಲೋಪ ಆಗಿದೆ ಅಂದಾಗ ನಾವೇನಕ್ಕೆ ರಾಜಕೀಯ ಈ ಜನಪ್ರತಿನಿಧಿಗಳು ಏಕತೆಯನ್ನು ಮೆರೀತಾ ಇಲ್ಲ, ನಾವು ಯೂನಿಟಿನ ಏನಕ್ಕೆ ತೋರಿಸ್ತಿಲ್ಲ? ಈ ವಿಚಾರದಲ್ಲೂ ರಾಜಕೀಯ ಮಾಡೋಂಥ ಅವಶ್ಯಕತೆ ಏನಿದೆ? ಇದೇ ಸಂಸದರಿಗೆ, ಹಿರಿಯ ಸಂಸದರಿಗೆ ಎಲ್ರಿಗೂ ಗೊತ್ತಿದೆ 2019ರಲ್ಲಿ ಒಂದೇ ವರ್ಷದಲ್ಲಿ ಒಂದು ಬಾರಿ 21 ಸಂಸದರು, ಒಂದು ಬಾರಿ 24 ಸಂಸದರು. 2015ರಲ್ಲಿ ಸುಷ್ಮಾ ಸ್ವರಾಜ್ ಅವರು ಲಲಿತ್ ಮೋದಿ ಸಪೋರ್ಟ್ ವಿಚಾರದಲ್ಲಿ 24 ಸಂಸದರು. 1989ರಲ್ಲಿ ಇಂದಿರಾ ಗಾಂಧಿ ವಿಚಾರದಲ್ಲಿ 63 ಸಂಸದರು ಅಮಾನತಾಗಿದ್ದಾರೆ ಅಂತ ಎಲ್ರಿಗೂ ಗೊತ್ತಿರುತ್ತಲ್ಲ. ನಾವು ಅಶಿಸ್ತನ್ನ ತೋರೋದಾಗ್ಲಿ, ಸ್ಪೀಕರ್ ಅವರ ನಿರ್ದೇಶನನ ಧಿಕ್ಕರಿಸೋ ಮೂಲಕ ನಾವೇನಾದ್ರೂ ಚರ್ಚೆಗೆ ಬಂದ್ರೆ ಅಮಾನತ್ ಮಾಡ್ತಾರೆ ಅಂತ ಗೊತ್ತಿದ್ದು, ಸ್ವಲ್ಪ ವಿಚಾರ ಗೊತ್ತಿದ್ದು ಗಾಂಭೀರ್ಯತೆ ಕಾಪಾಡಿದ್ರೆ ಸರ್ ಇವತ್ತು ಎಷ್ಟು ಚರ್ಚೆಗಳಾಗ್ತಾ ಇತ್ತು, ಯಾವ ರೀತಿ ಪ್ರೊಟೆಸ್ಟ್ ಮಾಡಂತ ಇತ್ತು? ಅಶ್ವಿನ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೀ. ಕೆಲವು ಸಲ ಸಂಸತ್ನಲ್ಲಿ ಅಥವಾ ಕೆಲವು ಸಂಸತ್ಗಳಲ್ಲಿ ನಾವು ನೋಡಿದೀವಿ, ಮೈಕ್ ಕಿತ್ತೆಸಿತಾರೆ, ಸದನದ ಬಾವಿಗೆ ನುಗ್ಗಿ ಸ್ಪೀಕರ್ ಮೇಲೆ ಹಾಳೆಗಳನ್ನು ತೂರ್ತಾರೆ. ಅದಕ್ಕಿಂತ ಅಧ್ವಾನವನ್ನು ಕರ್ನಾಟಕದಲ್ಲೇ ನೋಡಿದೀವಿ ನಾವು. ಕೆಳಗೆ ಸ್ಪೀಕರ್ ಚೇರ್ ಮೇಲೆ ಕುಳಿತವ್ರನ್ನ ಕೆಳಗೆ ಇಳಿದು ಕಾಲರ್ ಪಟ್ಟಿ ಹಿಡ್ಕೊಂಡು ಕೆಳಗೆ ಇಳಿಸಿದ್ರಪ್ಪ. ಅದನ್ನು ಅಶಿಸ್ತು ಅಂತ ನಾನು ಪರಿಗಣಿಸಬಲ್ಲೆ, ಅದನ್ನು ಅಶಿಸ್ತು ಅಂತ ಹೇಳ್ತೀವಿ. ಇದೇನ್ರಿ ಪ್ರಶ್ನೆ ಕೇಳದೆ ಅಂತ ಶಿಸ್ತಾಯ್ತಿದ್ದು ಸರ್? ಈಗ ಎಲ್ರಿಗೂ ಹೇಳ್ತಿದ್ದಾರೆ ಈಗ ಒಂದು ಭದ್ರತಾ ಲೋಪ ವಿಚಾರ ಯಾವ ರೀತಿ ತನಿಖೆ ಆಗ್ತಿದೆ ಅನ್ನೋದು ಅದು ಆಡಳಿತ ಪಕ್ಷದವರು ಹೇಳ್ಬೇಕಾಗತ್ತೆ. ಅದಕ್ಕೆ ಹೇಳಬೇಕು ಅಂತಾನೆ ನಾವು ಕೇಳ್ತಿರೋದು. ಯಾವಾಗ ಹೇಳ್ತಾರೆ, ಯಾವಾಗ ಹೇಳ್ಬೇಕಂತ ಇರುತ್ತೆ. ಅಂದ್ರೆ ಅವ್ರು ಹೇಳಿದಾಗ ನೀವು ಕೇಳಿಸ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಗೂಗ್ಲಿಗೆ ಎಲ್ಲಾದ್ರು ಬೋಲ್ಡ್ ಆದ್ರೆ ಇವರು ಕಾಯ್ಬೋದಿತ್ತು, ಇಲ್ಲ ಯಾವ ರೀತಿ ವ್ಯಕ್ತಪಡಿಸ್ಬೋದಿತ್ತು, ಅದನ್ನ ಎಲ್ಲೋ ಒಂದು ಕಡೆ ಇವರು ಮಾಡಲಿಲ್ಲ. ವಿರೋಧ ಪಕ್ಷದವರು ಒಂದು ಸಭಾಪತಿಗೆ ಅಗೌರವ ತೋರಿಸೋದಾಗ್ಲಿ. ಈಗ ನಮ್ಮಲ್ಲಿ ಸರ್ ಯು ಟಿ ಖಾದರ್ ಅವ್ರನ್ನ ಎಷ್ಟು ಜನ ಪ್ರಶಂಸಿಸ್ತಾರೆ. ಒಂದು 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 ಒಳ್ಳೆ ರೀತಿ ಒಂದು ಸ್ಕೂಲಲ್ಲಿ ಮಕ್ಕಳುಗಳಿಗೆ ಟೀಚರ್ ಹೇಳೋ ರೀತಿ ಅನ್ನೋದು ಪ್ರಶಂಸೆಗೆ ಒಳಪಟ್ಟಿದ್ದಾರೆ. ಅದನ್ನ ಈಗ ಅವರು ಕಾಂಗ್ರೆಸ್ ಅವರು ಆ ರೀತಿ ಅಂತ ಯಾರು ತಳ್ಳಿ ಆಗ್ತಿಲ್ವಲ್ಲ. ಇಲ್ಲಿ ಒಂದು ಸಭಾಪತಿಗೆ ಅಗೌರವ ತೋರಿಸೋಂಥದ್ದನ್ನ ಅವ್ರದೇ ಆದಂಥ ಒಂದು ಲೀಡರ್ಗಳು ಮಾಡಿದಾಗ ನಾನು ಅದನ್ನೇ ಹೇಳಿದೆ ಸರ್, ಹಿರಿಯ ಸಂಸದರು ಎಲ್ಲ ಒಂದು ತಿಳುವಳಿಕೆ ಇರೋವಂಥವ್ರು ಹೇಗೆ ಗಾಂಭೀರ್ಯತೆ ಕಾಪಾಡ್ಕೊಳ್ಳಿಕ್ಕಾಗಲಿಲ್ಲ ಅಂತಂದ್ರೆ ಇದು ಬೋಲ್ಡ್ ಆದಂಗೇನೆ ಅಲ್ಲ ಸರ್. ಯಾರನ್ನ ಬೈತಿದ್ರಿ ನೀವು? ವಿರೋಧ ಪಕ್ಷದವ್ರು ಸ್ವಲ್ಪ ಸಂಯಮ ಒಂದು ಕಾಪಾಡ್ಕೋಬೇಕಾಗಿತ್ತು ಅನ್ನೋ ನನ್ನ ಒಂದು ಅಭಿಪ್ರಾಯ ಸರ್. ನನ್ನ ಆಡಳಿತ ಪಕ್ಷದವರು ಉತ್ತರ ಕೊಡಬೇಕು ಅನ್ನೋ ಅಭಿಪ್ರಾಯ ನಾನು ಈಗ ಹೇಳಿದ್ನಲ್ಲ ಸರ್, ಆಡಳಿತ ಪಕ್ಷದವರು ಆಂತರಿಕ ವಿಚಾರದಲ್ಲಿ, ಭದ್ರತಾ ವಿಚಾರದಲ್ಲಿ ನಾನು ಈಗ ಹೇಳಿದೆ, ಎಲ್ಲರೂ ಪಕ್ಷ ಭೇದ ಮರೆತು ಯೂನಿಟಿ ಕಾಪಾಡಿದ್ರೆ 194 ದೇಶಗಳಿಗೆ ಗೊತ್ತಿದೆ. ವಿರೋಧ ಪಕ್ಷದ ನಾಯಕರು ಕೆಲವರು ಜನ ಹೋದಾಗ ಡೆಮೋಕ್ರಸಿ ಅಂಡರ್ ಥ್ರೆಟ್ ಅಂತ. ಸರ್, ಆರ್ಡರ್ ಆಫ್ ದಿ ಹೌಸ್ ಅಂದಾಗ ಸ್ಪೀಕರ್ಗೆ ಒಂದು ಪವರ್ ಇರುತ್ತೆ. ನಾಳೆ ನ್ಯೂಯಾರ್ಕ್ ಪೋಸ್ಟ್ ಇಲ್ಲ ವಾಷಿಂಗ್ಟನ್ ಪೋಸ್ಟ್ ಅಲ್ಲಿ ಬರ್ಬೋದಲ್ಲ ಸರ್, ಏನಂತ ಬರುತ್ತೆ? ದೇಶದ ಒಂದು ಅಲ್ವಾ ಸರ್? ಅದರಿಂದ ನಮ್ಮ ಬುದ್ಧಿ, ನಮ್ಮ ಸಮಯ ಅಮಾನತಾಗುವಂಥದ್ದನ್ನು ಏನು ವಿಪಕ್ಷಗಳವರು ಮಾಡಿದ್ರು? ಅಲ್ಲ, ಖಂಡಿತವಾಗ್ಲೂ ನೋಡಿ, ಅಮಾನತ್ ಆಗ್ಲಿಕ್ಕೆ ಎಲ್ಲ ಅರ್ಹತೆಯನ್ನು ಇವತ್ತು ವಿರೋಧ ಪಕ್ಷಗಳು 13ನೇ ತಾರೀಕಿಂದ ಇವತ್ತು ಏನಾಗಿದ್ದಾರೆ ಒಟ್ಟು 141 ಜನ ಅವರೆಲ್ಲರೂ ಕೂಡ ಅರ್ಹರ ಇದ್ದಾರೆ. ನೋಡಿ, ಇದು ಯಾವುದೇ ಒಂದು ರೂಲ್ ಬುಕ್ ಅನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಕೂತ್ಕೊಂಡ್ಬಿಟ್ಟು ಬರೆದು ಕೊಟ್ಟಿಲ್ಲ. 1975 ಜೂನ್ 25ನೇ ತಾರೀಕು ಈ ದೇಶಕ್ಕೆ ನಿಜವಾದ ಡೆಮೋಕ್ರಸಿಗೆ ಆಪತ್ತು ತಂದ ದಿನ ಎಮರ್ಜೆನ್ಸಿ. ಆ ಎಮರ್ಜೆನ್ಸಿಯ ಸಂದರ್ಭದಲ್ಲೇನೆ 1976ರ ನವೆಂಬರ್ 1 ಮತ್ತು ನವೆಂಬರ್ 2ನೇ ತಾರೀಕು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೆಸ್ಕೊಳ್ಳುತ್ತೆ. ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ
ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ವಿರಚಿತವಾಗಿರ್ತಕ್ಕಂಥ ಸಂವಿಧಾನದಲ್ಲಿ ಬಹಳ ದೊಡ್ಡ ಮಟ್ಟದ ಅಮೆಂಡ್ಮೆಂಟ್ಗಳನ್ನು ತರ್ತಾರೆ. ಅದೇ ಸಂದರ್ಭದಲ್ಲಿ ಸ್ಪೀಕರ್ ಅವರ ಪವರ್ ಅನ್ನು ಹೆಚ್ಚು ಮಾಡ್ತಕ್ಕಂಥ ವಿಚಾರವನ್ನು ಕೂಡ ಕ್ಲಾಸ್ 33 to 35 ವರ್ಗು ಕೂಡ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದೆ. ಯಾರು ತಂದ್ರು? ಬಹಳ ಸ್ಪಷ್ಟ ಇದೆ. ಇವತ್ತಿಗೆ ಬೇಕಾಗಿರ್ತಕ್ಕಂಥ ಮೂಲ ಬುನಾದಿಯನ್ನು ಯಾರು ಹಾಕಿದ್ರು ಅದಕ್ಕೂ ಬಹಳ ಸ್ಪಷ್ಟತೆ ಇದೆ. ನೋಡಿ, ನಾವು ಸೆಂಟ್ರಲ್ ವಿಸ್ತಾ ಇನಾಗ್ರೇಷನ್ ಆಗ್ತಕ್ಕಂಥ ಸಂದರ್ಭದಲ್ಲೇನೆ ಮೊನ್ನೆ ಸ್ಪೀಕರ್ ಮತ್ತು ಚೇರ್ಮನ್ ಇಬ್ರು ಕೂಡ ಎಲ್ಲ ಪಕ್ಷದವ್ರನ್ನು ಕೂಡ ಮಾತಾಡಿಸಿದಾಗ ಹೇಳಿದ್ದೇನು ಅಂದ್ರೆ, ನಾವ್ ಯಾರು ಕೂಡ ವೆಲ್ಲಿಗೆ ಬರಲ್ಲ, ಬಾವಿಗೆ ಬರಲ್ಲ, ಒಂದು ಒಳ್ಳೆ ರೀತಿನಲ್ಲಿ ಗಾಂಭೀರ್ಯತೆಯಿಂದ ಇಡೀ ಜಗತ್ತು ಮೆಚ್ಚೋ ರೀತಿನಲ್ಲಿ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಗುಲದಲ್ಲಿ ನಡ್ಕೋತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಪ್ಲೆಕಾರ್ಡ್ ತರಬಾರ್ದು ಅನ್ನೋ ವಿಚಾರವನ್ನು ಹೇಳಿದ್ರು, ಪ್ಲೆಕಾರ್ಡ್ ತಂದ್ರು, ಪ್ಲೆಕಾರ್ಡ್ ಗಾಳಿಗೆ ತೂಡಿದ್ರು. ಇವತ್ತು ಸ್ಪೀಕರ್ ಅವರ ಚೇರ್ ಅನ್ನು ಹತ್ತವರೆಗೂ ಕೂಡ ಪ್ರಯತ್ನ ಮಾಡ್ತಾರೆ. ನೋಡಿ, ರೂಲ್ ಬುಕ್ ಅಲ್ಲಿ 255 ರೂಲ್ ನಂಬರ್ 255 ಸ್ಪೀಕರ್ ಅವರಿಗೆ ಯಾವೆಲ್ಲ ಅಧಿಕಾರ ಇದೆ ಅನ್ನೋದನ್ನ ಮತ್ತು ಚೇರ್ಮನ್ ಅವ್ರಿಗೆ ಯಾವ್ದೆಲ್ಲ ಅಧಿಕಾರ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ರೂಲ್ ನಂಬರ್ 374A ಬಹಳ ಸ್ಪಷ್ಟವಾಗಿ ಒಂದು ಹೌಸ್ ಆರ್ಡರ್ ನಲ್ಲಿ ನಡೆದಲೇ ಇಲ್ಲ ಕರ್ನಾಟಕದ ವಿಧಾನಸಭೆ ಸಂದರ್ಭದಲ್ಲಿ ಅವರನ್ನ ಅಮಾನತುಗೊಳಿಸಬಹುದಾಗಿರ್ತಕ್ಕಂಥ ಎಲ್ಲ ಅಧಿಕಾರವನ್ನ ಸ್ಪೀಕರ್ ಕೊಟ್ಟಿದೆ. ಸ್ಪೀಕರ್ ಅವರು ವಿವೇಚನೆಗೆ ಅನುಗುಣವಾಗಿ ಅಮಾನತು ಮಾಡಿದ್ದಾರೆ. ಬಿಟ್ರೆ ವಿನಯ್, ಮೊನ್ನೆ ನೀವು ಕರ್ನಾಟಕದ ವಿಧಾನಸಭೆಯಲ್ಲಿ ವೆಲ್ಲಿಗೆ ಬಂದ್ರಲ್ಲ ಬಿಜೆಪಿಯ ಶಾಸಕರು, ಅಲ್ಲ ಬರಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಿಲ್ಲ. ವೆಲ್ಲಿಂಗ್ ನೀವು ವಿಧಾನಸಭೆ ಅಧಿವೇಶನದಲ್ಲಿ ಸ್ಪೀಕರ್ ಏನಾದ್ರೂ ಕೂಡ ಸರ್ ನಾನು ಮುಗಿಸ್ತೀನಿ. ಈಗ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚೆನೇನೆ ಸ್ಪೀಕರ್ ಅವ್ರು ಕರೆದು ಯಾವುದು ಪ್ರತಿಭಟನೆಗಳು ಈ ಸ್ವರೂಪದಲ್ಲಿ ಆಗ್ಬಾರ್ದು ಆಯ್ತು ಅಂತ ಅಂದ್ಬಿಟ್ಟು ಹೇಳಿದ್ರು. ಸರ್, ಸೆಂಟ್ರಲ್ ವಿಸ್ತಾ ಇನಾಗ್ರೇಷನ್ ಟೈಮಲ್ಲಿ ಎಲ್ಲ ಪ್ರಕರಣದ ತೀವ್ರತೆ ರೀ, ಅದೇನ್ ಸ್ಪೀಕರ್ ಮಾತು ಕೊಟ್ಟ ತಕ್ಷಣ ಯಾರು ಪ್ರಕರಣದ ತೀವ್ರತೆ ಆಯ್ತು ಅಂತಂದ್ರೆ ಸ್ಪೀಕರ್ ಚೇರ್ ಹತ್ಬೋದಾ? ಸ್ಪೀಕರ್ ಚೇರ್ ಹತ್ರವರೆಗೂ ಹೋಗ್ಬೋದಾ? ಸ್ಪೀಕರ್ ಚೇರ್ ಹತ್ತೋದನ್ನ ಯಾರು ಕೂಡ ಇಲ್ಲಿ ಯಾವಾಗ ಸರ್ಕಾರ ನೋಡಿ, ನಾನು ಹೇಳ್ತೀನಿ, ಈ ಪ್ರಕರಣ ನಡೆದ ಹಿಂದೆಲ್ಲ ನಾವು ನೋಡಿದ್ದೀವಿ. 2001 ಈ ಒಂದೇನು ಪಾರ್ಲಿಮೆಂಟ್ ಅಟ್ಯಾಕ್ನ ನಂತರ ತಕ್ಷಣಕ್ಕೆ ಬಂದು ಆಗ ಕೇಂದ್ರ ಗೃಹ ಸಚಿವರಾಗಿದ್ದರು ಲಾಲ್ ಕೃಷ್ಣ ಅಡ್ವಾಣಿ ಸ್ಟೇಟ್ಮೆಂಟ್ ಮಾಡಿದರು. ಆಗಿನ ಸ್ಪೀಕರ್ಗಳು ಒಂದು ಸೆನ್ಸ್ ಆಫ್ ದ ಹೌಸನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದರು. ನಂತರ ಪ್ರಧಾನಮಂತ್ರಿಗಳು ಸ್ವತಃ ಬಂದು ಒಂದು ಎರಡನೇ ದಿನ ಕಾಣುತ್ತೆ, ಪ್ರಧಾನಮಂತ್ರಿಗಳು ಸ್ವತಃ ಬಂದು ಏನೇನು ನಡೀತಾ ಇದೆ, ಏನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅನ್ನೋದನ್ನು ಸದಸ್ಯರಿಗೆ ಮಾಹಿತಿ ಕೊಟ್ಟರು. ಇದು ಪ್ರಕರಣ ಎಲ್ಲೋ ಹೊರಗಡೆ ನಡೆದಿದ್ದ ಪ್ರಕರಣ ಅಲ್ಲ, ಸದನದ ಒಳಗಡೆ ಇಬ್ಬರು ನುಗ್ತಕ್ಕಂಥ ಪ್ರಕರಣ. ಅವರು ಯಾರು ಅನ್ನೋದರ ಬಗ್ಗೆ ಮಾಧ್ಯಮಗಳಲ್ಲಿ ನಾನಾ ರೀತಿಯ ಸುದ್ದಿಗಳು ಬರ್ತಾ ಇವೆ. ಡೆಲ್ಲಿ ಪೊಲೀಸರು ನಾನಾ ರೀತಿಯ ಸುದ್ದಿಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ಹೀಗಿರುವಾಗ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನನ್ನು ಸಂಸದರಿಗೆ ಸರ್ಕಾರದ ಕಡೆಯಿಂದ ಕೇಂದ್ರ ಗೃಹ ಸಚಿವರು ಯಾರು ಇಲಾಖೆಯ ಈಗ NEP ಇದೆಯಪ್ಪ, NEP ಬಗ್ಗೆ ಪ್ರಹ್ಲಾದ್ ಜೋಶಿ ಮಾತಾಡ್ತಾರೆ, ಧರ್ಮೇಂದ್ರ ಪ್ರಧಾನ್ ಮಾತಾಡ್ತಾರೆ. ಸಹಜವಾಗಿ ಧರ್ಮೇಂದ್ರ ಪ್ರಧಾನ್ ಮಾತಾಡ್ತಾರೆ. ಮತ್ತೆ ಈ ಪ್ರಕರಣದ ಬಗ್ಗೆ ಸಹಜವಾಗಿ ಯಾರು ಮಾತಾಡಬೇಕು? ಅಲ್ಲ, ಹೋಮ್ ಮಿನಿಸ್ಟರ್ ಸರ್, ಸ್ಪೀಕರ್ ಏನಾದ್ರು ಆರ್ಡರ್ ಮಾಡಿದಾರಾ ನೀವು ಬಂದು ಆನ್ಸರ್ ಮಾಡ್ಲಿಕ್ಕೆ? ಸ್ಪೀಕರ್ ಸರ್ಕಾರ ಡಿಸೈಡ್ ಮಾಡುತ್ತೆ. ಸರ್ಕಾರ ರಾಜನಾಥ್ ಸಿಂಗ್ ಅವರಿಗೆ ಸ್ಪೀಕರ್ ಆರ್ಡರ್ ಮಾಡಿದ್ರ ಉತ್ತರ ಕೊಡಿ ಅಂತ? ರಾಜನಾಥ್ ಸಿಂಗ್ ಯಾಕೆ ಉತ್ತರ ಕೊಟ್ರು? ಸ್ಪೀಕರ್ ಆರ್ಡರ್ ಮಾಡಿದ್ರ? ರಾಜನಾಥ್ ಸಿಂಗ್ ಅವರು ಇದ್ರು ಉತ್ತರ ಕೊಟ್ರು. ಸರ್, ಉತ್ತರ ಕೊಡೋದಿಲ್ಲ ಹೋಮ್ ಮಿನಿಸ್ಟರ್ ಅಂತ ಹೇಳೇ ಇಲ್ಲ, ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತೇ ಕೊಡ್ಬೇಕು ಅಂತ ಯಾಕೆ ಪ್ರಶ್ನೆ ಯಾವಾಗ ಕೊಡ್ತೀರಿ? ಬಜೆಟ್ ಅಧಿವೇಶನದಲ್ಲಿ ಕೊಡ್ತೀರಾ? ಸರ್, ತೀವ್ರತೆಯ ಅದು ನೀವು ನಾವೆಲ್ಲ ಚರ್ಚೆ ಮಾಡಿದ್ವಲ್ಲ, ಈ ಘಟನೆಯ ತೀವ್ರತೆಗೆ ಅನುಗುಣವಾಗಿ ಇನ್ವೆಸ್ಟಿಗೇಷನ್ ನಡೀತಿರುತ್ತೆ. ಇನ್ವೆಸ್ಟಿಗೇಷನ್ ನ ಮಧ್ಯದಲ್ಲಿ ಒಬ್ರು ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥದ್ದು ಡೆಫಿನೆಟ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನೀವು ಇನ್ವೆಸ್ಟಿಗೇಷನ್ ಮೇಲೆ ಪ್ರಭಾವ ಪರಿಣಾಮ ಬೀರಲ್ಲ. ಖಂಡಿತವಾಗ್ಲೂ ಏನ್ ನಡೀತಾ ಇದೆ ಇಲ್ಲ ನೋಡಿ, ಸೆಕ್ಯೂರಿಟಿ ಫುಲ್ ಪ್ರೂಫ್ ಮಾಡಿದೆ. ಈ ಘಟನೆ ನಡೆದಿದೆ, ಇಲ್ಲಿ ಭದ್ರತಾ ವೈಫಲ್ಯ. ಏನು ಇಂಡಿಯಾ ಟುಡೇ ಕಾನ್ಕ್ಲೇವ್ ಹೇಳಿದ್ರು ಭೂಲ್ ಚೂಕ್ ಹುಯಿ ಹೈ, ಅಮಿತ್ ಶಾ ಹೇಳಿದ್ರು ಭೂಲ್ ಚೂಕ್ ಹುಯಿ ಹೈ, ಯೇ ಕೋಯಿ ಇನ್ಕಾರ್ ನಹಿ ಕರ್ ಸಕ್ತಾ. ಇದನ್ನ ಸದನದೊಳಗಡೆ ಹೇಳಿ ನಾವು ಇನ್ನಷ್ಟು ಫುಲ್ ಪ್ರೂಫ್ ಸೆಕ್ಯೂರಿಟಿಯನ್ನ ಮಾಡ್ತಾ ಇದ್ದೀವಿ. ಯಾರೂ ಆತಂಕಗೊಳ್ಳಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ನಾನು ಇದನ್ನ ಹೇಳ್ಕೊಡ್ಬೇಕಾಗಿಲ್ಲ ಸರ್. ಇನ್ನೂ 5 ದಿನ ಸೆಷನ್, 4 ಲೈನಿನ ಒಂದು ಸ್ಟೇಟ್ಮೆಂಟ್, ಇನ್ನೂ ಅಷ್ಟು ಮಾಹಿತಿ ಸಿಗುತ್ತೆ. ಖಂಡಿತವಾಗ್ಲೂ ಸ್ಟೇಟ್ಮೆಂಟ್ ಪಲಾಯನ ಮಾಡುವ ಯಾವುದೇ ಪರಿಸ್ಥಿತಿಯಲ್ಲಿಲ್ಲ. ಅದು ವಾಟ್ ಅಟ್ ದ ಕಾಸ್ಟ್ ಆಫ್ ವಾಟ್ 150 ಸಂಸದರನ್ನ ಅಮಾನತುಗೊಳಿಸಿ ಈ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕು. ತಾಳ್ಮೆ ಇರಬೇಕಲ್ವಾ? ಹೆಂಗಿರತ್ರಿ ಸರ್ ತಾಳ್ಮೆ? ಮಾತ್ರ ಪ್ರಾಣ ಭಯ ವಿನಯ್ ಬಿದ್ರೆ ಅವರು ಬೇಸಿಕಲಿ ಅವ್ರನ್ನ ಉತ್ತರ ಕೊಟ್ಟಾಗ ತಗೊಳ್ಳಿ. ಪಾಲಿಟಿಕ್ಸ್ ನಲ್ಲಿ ಸರ್ಕಾರ ಕೊಡ್ತೀವಿ ಉತ್ತರ. ವಿಪಕ್ಷ ಇದ್ದಾಗ ಒಂದು ನೀವು ಈಗ ಹೆಂಗ್ ಮಾತಾಡ್ತಿದ್ದೀರಿ ಅಂದ್ರೆ ಮುಂದಿನ 40 ವರ್ಷಗಳ ಕಾಲ ನೀವೇ ಅಧಿಕಾರದಲ್ಲಿ
ಅನ್ನೋ ಮಾತನ್ನ ಪ್ರಜಾಪ್ರಭುತ್ವ ಮಾತಾಡ್ತಾ ವ್ಯವಸ್ಥೆಯಲ್ಲಿ ಜನ ಇದ್ದೀವಿ. ಪ್ರಜಾಪ್ರಭುತ್ವ ತೀರ್ಮಾನ ವ್ಯವಸ್ಥೆಯಲ್ಲಿ ಒಂದು ದಿನ ಸಾಕು ಎಲ್ಲ ಬದಲಾವಣೆ ಎಲ್ಲಿವರೆಗೂ ಆಗೋದು. ಅಧಿಕಾರ ನಡೆಸ್ತಾರೆ, ಹಾಗಿದ್ದಾಗ ನಾವು ವಿಪಕ್ಷದ ಬೆಂಚ್ ಮೇಲೆ ಪ್ರಜಾಪ್ರಭುತ್ವ ಕೂತ್ಕೊಳ್ತೀವಿ. ವ್ಯವಸ್ಥೆಯ ಕಾವಲುಗಾರನ ರೀತಿಯಲ್ಲಿ ವಿರೋಧ ಪಕ್ಷದಲ್ಲಿ ಕೂತ್ಕೋತೀವಿ. ಇವರ ರೀತಿಯಲ್ಲಿ ಹೊಣೆಗಡಿತನದ ಪ್ರದರ್ಶನವನ್ನು ಮಾಡೋದಿಲ್ಲ. ಸಂಕೇತ್ ಪೋಯ್ ಅವರೇ, ಅದೇ ನೋಡಿ, ದಯಮಾಡಿ ನಮಗೆ ಸಂಪೂರ್ಣವಾಗಿ ಮಾತಾಡೋದಕ್ಕೂ 2 ನಿಮಿಷ ಅವಕಾಶ ಕೊಡಬೇಕಾಗ್ತದೆ ತಾವು ಅಜಿತ್ ಅವರೇ. ಈಗ ಸರ್ ಒಂದೇನಂದ್ರೆ ಸ್ಟುಡಿಯೋ ಒಳಗಡೆ ಇದ್ದಾಗ ಅವಕಾಶಗಳು ಜಾಸ್ತಿ ಸಿಗ್ತವೆ, ಹಿಂಗ್ ಲಿಂಕ್ ನಲ್ಲಿ ಬಂದ್ರೆ ಅವಕಾಶಗಳು ಕಡಿಮೆ ಸಿಗ್ತವೆ. ಅದೊಂದು ನೋಡಿ, ಅನ್ರಿಟನ್ ರೂಲ್ ಅದು. ಎಸ್, ಓಕೆ ಈಗ ನೋಡಿ, ದಯಮಾಡಿ ಅರ್ಥ ಮಾಡ್ಕೋಬೇಕಾಗ್ತದೆ. ಸದನದಲ್ಲಿ ಸರಿಯಾಗಿ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದ್ದಿದ್ರೆ ಇದೆಲ್ಲ ಇಂಥ ಘಟನೆಗಳು ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದೊಂದು. ಈಗ ನೇರವಾಗಿ ನಾನು ಹೇಳ್ತೇನೆ, ಈಗ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ರು, ಅಲ್ಲಿ ಬಂದ ಅಹಿತಕರ ಘಟನೆಗಳಾಯ್ತಲ್ವಾ, ಇಡೀ ವಿಶ್ವ ನಮ್ಮನ್ನ ನೋಡಿ ಹಗುರವಾಗಿ ನೋಡ್ತಕ್ಕಂಥ ವಿಚಾರಗಳಾಯ್ತಲ್ಲ. ಒಂದೇ ಒಂದು ನೇರವಾದ ಪ್ರಶ್ನೆ ಕೇಳ್ತಕ್ಕಂಥದ್ದು, ಪ್ರತಾಪ್ ಸಿಂಹ ಅವರ ಜವಾಬ್ದಾರಿ ಏನಿತ್ತು? ಸೀದಾ ಅವರು ಬಂದು ದೇಶಕ್ಕೆ ಉತ್ತರ ಕೊಡಬೇಕಿತ್ತು. ಹೌದು, ನಾನು ಕೊಟ್ಟಿದ್ದೇನೆ, ಅದರ ವಿಚಾರವನ್ನ ತನಿಖಾ ತಂಡ ಏನಿದೆ ಆ ತನಿಖಾ ತಂಡದ ಮುಂದೆ ಹಾಜರಾಗಿ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಹೇಳ್ತಕ್ಕಂಥ ಮಾತನ್ನ ಹೇಳ್ಬೇಕಿತ್ತ ಇಲ್ವೋ? ಈಗ ಅವರು ನೋಡಿ ಸಾಮಾನ್ಯ ಒಂದು ಅಪರಾಧಿಗಳ ತರ ಅವರು ಇವತ್ತು ತನಕ ತಲೆ ಮರೆಸ್ಕೊಂಡಿದ್ದಾರೆ. ಒಂದು, ಅದಕ್ಕೆ ವಿರೋಧ ಪಕ್ಷದವರು ಕೇಳೋದಕ್ಕೆ ಅವಕಾಶ ಸಿಕ್ಕಿಲ್ಲ, ಹೊರಗಡೆ ಪ್ರತಿಭಟನೆ ಆಗ್ತಾ ಇದೆಯಲ್ಲ. ಪ್ರತಾಪ್ ಸಿಂಹ ಅವರು ಮಾಡಿದ ಕೆಲಸಕ್ಕೆ ಪ್ರತಾಪ್ ಸಿಂಹ ಅವ್ರನ್ನ ಹೊರಗಡೆ ಕರೆಸಿ ಸನ್ಮಾನ ಮಾಡಬೇಕಿತ್ತ? ಅಥವಾ ಗುಪ್ತಚರ ಇಷ್ಟು ದೊಡ್ಡ ಗುಪ್ತಚರ ವೈಫಲ್ಯ ಆಗಿದೆ ಅಲ್ವಾ, ಈ ಸದನದ ಮೇಲೆ ಇಷ್ಟು ದೊಡ್ಡ ಒಂದು ದಾಳಿ ನಡೆದಿದೆ ಅಲ್ವಾ, ಅದಕ್ಕೆ ಅಮಿತ್ ಶಾ ಅವರ ರಾಜೀನಾಮೆ ಕೇಳೋದಿಕ್ಕೂ ಕೂಡ ಅವರು ರಾಜೀನಾಮೆ ಕೊಡಬೇಕಿತ್ತು, ಅವ್ರು ಕೊಡೋದಿಲ್ಲ. ಪ್ರಧಾನಮಂತ್ರಿಗಳು ಕೇಳಬೇಕಿತ್ತು, ಅವ್ರು ಕೇಳೋದಿಲ್ಲ. ಈ ಅಮಿತ್ ಶಾ ಅವರ ವೈಫಲ್ಯ ಏನಿದೆ ಅವ್ರನ್ನ ಈಗ ಸದನದೊಳಗಂತೂ ನಾವು ಮಾತನಾಡಕ್ ಆಗೋದಿಲ್ಲ, ಹೊರಗಡೆ ಕರೆದು ಅವ್ರು ಮಾಡಿದ ಕೆಲಸಕ್ಕೆ ಅವ್ರನ್ನ ಸನ್ಮಾನ ಮಾಡೋದಾ? ದಯಮಾಡಿ ನಾವು ಜವಾಬ್ದಾರಿಯಿಂದ ಮಾತಾಡ್ಬೇಕಲ್ವಾ? ಇಲ್ಲ ಸನ್ಮಾನ ಮಾಡಬೇಡಿ, ಉಪರಾಷ್ಟ್ರಪತಿಗಳ ಮಿಮಿಕ್ರಿ ಮಾಡಿ, ಅದಾದ್ಮೇಲೆ ರಾಷ್ಟ್ರಪತಿಗಳದು ಮಾಡಿ. ನೋಡಿ ನೀವು 2ನೇ ಹಂತಕ್ಕೆ ಬರ್ತಾ ಇದ್ದೀರಾ ಅಜಿತ್ ಅವರೇ. ನೋಡಿ ದಯಮಾಡಿ ಎರಡನೇ ಹಂತಕ್ಕೆ ಬರೋದಕ್ಕೆ ಕಾರಣ ಸರ್ವಾಧಿಕಾರಿ ಧೋರಣೆ ಇರೋದ್ರಿಂದ 2ನೇ ಹಂತಕ್ಕೆ ಇದು ಸರ್ವಾಧಿಕಾರಿ. ಅದಕ್ಕೆ ಸರ್ ಉಪರಾಷ್ಟ್ರಪತಿಗಳದು ಒಂದೇ, ರಾಷ್ಟ್ರಪತಿಗಳದು ಮಾಡಿ ಮಿಮಿಕ್ರಿ. ನೋಡಿ ದಯಮಾಡಿ ರಾಷ್ಟ್ರಪತಿಗಳ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಯಾರು ಮಾತಾಡ್ತಿದ್ದಾರೆ? ಪಕ್ಷದ ನಾಯಕ ಮಾತಾಡ್ತಿರೋದು, ನಿಮಗೆ ಸಮರ್ಥನೆ ಮಾಡ್ಕೊಳ್ಳೋಕೆ ಏನು ವಿಷಯ ಇಲ್ಲ. ನೀವಿನ್ನು ಡಿಸೆಂಬರ್ 13 ಸ್ಟ್ರಕ್ ಆಗ್ಬಿಟ್ಟಿದ್ದೀರಾ, ಅದರಿಂದ ಮುಂದೆ ಸಾಕಷ್ಟು ನೀರು ಹರಿದು ಬಿಟ್ಟಿದೆ. ಪವಣ್ಣವ್ರೆ, ಇವತ್ತು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ಇರೋದು ನಿಮ್ಮ ನಾಯಕರ ಬಗ್ಗೆ. ರಾಷ್ಟ್ರಪತಿಗಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ನಾವು ಆಡ್ಕೊಳ್ತು. ಉಪರಾಷ್ಟ್ರಪತಿಗಳ ಬಗ್ಗೆ ಓಕೆನಾ? ನೋಡಿ, ಉಪರಾಷ್ಟ್ರಪತಿಗಳ ಬಗ್ಗೆ ಓಕೆನಾ ಅಂತ ಹೇಳಿದ್ರೆ ನೀವು ಮೊದಲನೇ ಹಂತದಲ್ಲಿ ಸರ್ವಾಧಿಕಾರಿ ಧೋರಣೆ ಆಗಿರ್ತಕ್ಕಂಥದ್ದು, ಸಂಸದರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡದೇ ಇರ್ತಕ್ಕಂಥದ್ದು, ಗೃಹ ಸಚಿವರ ರಾಜೀನಾಮೆಯನ್ನು ಕೇಳೋದಕ್ಕೆ ಅವಕಾಶ ಕೊಡದೇ ಇರ್ತಕ್ಕಂಥದ್ದು, ಅಥವಾ ತಲೆಮರೆಸಿಕೊಂಡಿರ್ತಕ್ಕಂಥ ಸಂಸದ ಏನಿದ್ದಾರೆ ಅವರು ತನಿಖೆಗೆ ಒಳಪಡಿಸಬೇಕು ಅಥವಾ ಅವರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು, ಅವ್ರಿಗೆ ಕೊಟ್ಟಂತ ಸೌಕರ್ಯಗಳನ್ನ ವಾಪಸ್ ಪಡಿಬೇಕು, ತನಿಖೆ ಮುಗಿಯೋ ತನಕ ಹೇಳ್ತಕ್ಕಂಥದಕ್ಕೆ ಅವಕಾಶ ಕೊಡದೇನೆ ಹೊರಗಡೆ ಆಗಿರ್ತಕ್ಕಂಥ ಘಟನೆಯನ್ನ ನೀವೇನು ಚರ್ಚೆ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ಕೂಡ ಹಗುರವಾಗಿ ಮಾತಾಡ್ತಿಲ್ಲ. ನಾನು ಕೇಳ್ತಾ ಇದ್ದೇನೆ, ಅಮಿತ್ ಶಾ ಅವರ ವೈಫಲ್ಯಕ್ಕೆ ಅಮಿತ್ ಶಾ ಅವರಿಗೆ ಹೊರಗಡೆ ಕರೆದು ಸನ್ಮಾನ ಮಾಡಬೇಕಿತ್ತ ಅಥವಾ ಪ್ರತಾಪ್ ಸಿಂಹನ್ ಅವ್ರನ್ನ ಹೊರಗಡೆ ಕರೆದು ಸನ್ಮಾನ ಮಾಡಬೇಕಿತ್ತ? ದಯಮಾಡಿ ನಾವು ಮಾತನಾಡೋದನ್ನು ಕೂಡ ಇಡೀ ದೇಶ ಗಮನಿಸ್ತಾ ಇದೆ, ದೇಶ ಗಮನಿಸ್ತಾ ಇದೆ, ಮತ್ತೆ ಇಡೀ ವಿಶ್ವ. ಇಡೀ ವಿಶ್ವ ನಮ್ಮ ಭಾರತ ದೇಶದ ಪ್ರಜಾತಂತ್ರದ ವ್ಯವಸ್ಥೆನ, ಭಾರತ ದೇಶದ ಆಂತರಿಕ ಭದ್ರತೆ ವ್ಯವಸ್ಥೆನ ಹಾಸ್ಯಾಸ್ಪದವಾಗಿ ನೋಡ್ತಕ್ಕಂಥ ಗಮನಿಸ್ತಾ ಇದೆ. ಪಾರ್ಲಿಮೆಂಟ್ ಒಳಗೆ ಏನಾಗ್ತಾ ಇದೆ, ಪಾರ್ಲಿಮೆಂಟ್ ನ ಮೆಟ್ಟಿಲ ಮೇಲೆ ಏನಾಗ್ತಾ ಇದೆ, ಎಲ್ಲವನ್ನೂ ಇಡೀ ವಿಶ್ವ ಗಮನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.